ಸೊ ರಂಗಮಂಜು ಅವರು ಕೋಚಿಂಗ್ ಎಲ್ಲೂ ಪಡೆದಿಲ್ಲ, ಬಟ್ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ರೀಡಿಂಗ್ ರೂಮಲ್ಲಿ 2 ಇಯರ್ಸ್ ಇದ್ದರು. ಜೊತೆಗೆ ನಮ್ಮ ಮಾರ್ಗದರ್ಶನ ತೊಗೊಂಡಿದ್ದಾರೆ. ನಮ್ಮ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸು, ಮೇನ್ಸ್ ಟೆಸ್ಟ್ ಸೀರೀಸು, ಹಾಗೆಯೇ ಇಂಟರ್ವ್ಯೂ ಗೈಡೆನ್ಸು, ಎಸ್ಪೆಷಲಿ ನನ್ನ ಪರ್ಸ್ನಲ್ ಗೈಡೆನ್ಸ್ ಎಸ್ಸೆ ಮತ್ತು ಇಂಟರ್ವ್ಯೂನಲ್ಲಿ ತೊಗೊಂಡಿದ್ದಾರೆ. ಸೊ ಕರ್ನಾಟಕಕ್ಕೆ ಹೋದ ವರ್ಷ ಒಳ್ಳೆ ರ್ಯಾಂಕ್ ಬಂದಿರಲಿಲ್ಲ, ಟಾಪ್ 15ನಲ್ಲಿ. ಈ ಸರಿ ಬಂದಿರೋದು ಬಹಳ ಹೆಮ್ಮೆಯ ವಿಚಾರ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಹಾಗೂ ಇನ್ಸೈಟ್ಸ್ ಐಎಸ್ಗೂ ಕೂಡ ಭಾಳ ಹೆಮ್ಮೆಯ ವಿಚಾರ. ವಿ ಆರ್ ಆಲ್ ವೆರಿ ಹ್ಯಾಪಿ ಅಬೌಟ್ ಇಟ್. ಹಂಗೆ ರ್ಯಾಂಕ್ 41 ಕೂಡ ಬಂದಿದ್ದಾರೆ. ಅವರು ಕೂಡ ಡಾಕ್ಟರು, ಸಚಿನ್ ಅಂತಂದ್ಬಿಟ್ಟು. ಸೊ ಅವರು ಕೂಡ ಒಳ್ಳೆ ಸಾಧನೆ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾವು ಮಾರ್ಗದರ್ಶನ ಕೊಟ್ಟಿದ್ವಿ. ಸೊ ನಮ್ಮ ಮಾರ್ಗದರ್ಶನ ಎಫೆಕ್ಟಿವ್ ಅಂತಂದು ಈ ರ್ಯಾಂಕ್ಸ್ ಪ್ರೂವ್ ಮಾಡ್ತಿರೋದು ಭಾಳ ಸಂತೋಷದ ವಿಚಾರ. ಸರ್ ಅವರು ಪ್ರಿಪರೇಷನ್ ಹೆಂಗೆ ಮಾಡ್ತಿದ್ರು, ಅವ್ರು ಹೆಂಗೆ ತಯಾರಿ ಮಾಡ್ತಿದ್ದಾರೆ ನೀವು ನೋಡಿದ್ರೆ? ಸೊ ನಾನು ನೋಡ್ದಂಗೆ ಎಸ್ಪೆಷಲಿ ರಂಗಮಂಜು ಅಂತ ಬಂದಾಗ ಹಿ ವಾಸ್ ವೆರಿ ಕ್ರಿಯೇಟಿವ್. ಈ ಅನಾಲಿಟಿಕಲ್ ಥಿಂಕಿಂಗ್ ಅಂತ ಇರುತ್ತೆ, ವಿಶ್ಲೇಷಣೆ ವಿಮರ್ಶೆ ಮಾಡೋದು, ಅದು ತುಂಬ ಸ್ಟ್ರಾಂಗ್ ಇತ್ತು. ದೋ ಡಾಕ್ಟರ್ ಲಿಟ್ರೇಚರ್ ಓದೋದು, ಬೇರೆ ಬೇರೆ ಬುಕ್ಸ್ ಓದೋದು, ಪೊಯೆಟ್ರಿ ಓದೋದು, ಒಳ್ಳೆ ಹಾಬೀಸ್ ಎಲ್ಲ ಇತ್ತು. ಸೊ ಐ ಥಿಂಕ್ ಅದೆಲ್ಲ ರಿಫ್ಲೆಕ್ಟ್ ಆಗ್ತಾ ಇತ್ತು ಅವರ ಬರವಣಿಗೆನಲ್ಲಿ. ಎಸ್ಸೆ ಇರ್ಬೋದು, ಆನ್ಸರ್ಸ್ ಇರ್ಬೋದು, ಮತ್ತು ಇಂಟರ್ವ್ಯೂ ಆನ್ಸರ್ಸಲ್ಲೂ ಕೂಡ ಆ ಒಂದು ಯೂನಿಕ್ ಥಿಂಕಿಂಗ್, ಒರಿಜಿನಲ್ ಥಿಂಕಿಂಗ್ ಇತ್ತು. ಸೊ ಸೇಮ್ ವಿತ್ ಸಚಿನ್. ಸೊ ಟಾಪರ್ಸು ಆಗೋರು ಇತ್ತೀಚೆಗೆ ಈ ರೀತಿ ಹವ್ಯಾಸಗಳನ್ನು ಬೆಳೆಸ್ಕೊಂಡಿರ್ತಾರೆ. ಸದಭಿರುಚಿಯ ಹವ್ಯಾಸ ಅಂತ ಏನು ಹೇಳ್ತೀವಿ, ಒಳ್ಳೊಳ್ಳೆ ಪುಸ್ತಕ ಓದೋದು, ರೆಗ್ಯುಲರ್ ನ್ಯೂಸ್ ಪೇಪರ್ಸ್ ಓದೋದು, ನಾಟ್ ಜಸ್ಟ್ ಒನ್ ನ್ಯೂಸ್ ಪೇಪರ್, ಮಲ್ಟಿಪಲ್ ಪೇಪರ್ಸ್ ಓದೋದು, ಜನರಲ್ ನಾಲೆಡ್ಜ್ ಬಗ್ಗೆ ಆಳವಾದ ಆಸಕ್ತಿ ಇರುತ್ತೆ. ಸೊ ಇದೆಲ್ಲ ನಾವು ಅವರಲ್ಲಿ ನೋಡಿದ್ವಿ. ಸೊ ಸ್ವಂತ ಪರಿಶ್ರಮ ಮತ್ತು ನಮ್ಮ ಮಾರ್ಗದರ್ಶನ ಅವರಿಗೆ ಈ ಒಂದು ಯಶಸ್ಸು ತಂದು ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ನಿಮ್ದೇ ಸ್ಟೂಡೆಂಟ್ಸ್ ಪ್ರತಿ ವರ್ಷ ಈ ಥರ ಸಾಧನೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವು? ಸರ್ ಇವಾಗ ಟ್ರೆಂಡ್ ಹೆಂಗಿದೆ ಅಂತಂದರೆ ಮಾರ್ಗದರ್ಶನ ಭಾಳ ಇಂಪಾರ್ಟೆಂಟು, ಮೆಂಟರ್ಶಿಪ್ಪು. ಸೊ ಅಗೇನ್ ಇವಾಗ ಒಂದಲ್ಲ ಎರಡಲ್ಲ. ಸೊ ಬೆಂಗಳೂರಲ್ಲಿ 2014ರಲ್ಲಿ ಶುರು ಮಾಡಿದಾಗ IASಗೆ ಅಂತ ಇದ್ದಿದ್ದು ನಮ್ಮದೊಂದೇ ಇನ್ಸ್ಟಿಟ್ಯೂಷನ್ನು. ಈಗ 10-11 ವರ್ಷ ಆದಮೇಲೆ ಇವಾಗ 40-50 ಇನ್ಸ್ಟಿಟ್ಯೂಷನ್ ಆಗಿದ್ದಾವೆ. ಅಷ್ಟೊಂದು ಕಾಂಪಿಟೇಷನ್ ಇದ್ರೂ ಕೂಡ ನಾವು ಯಾಕೆ ಮುಂಚೂಣಿನಲ್ಲಿದ್ದೀವಿ, ಯಾಕೆ ಒಳ್ಳೆ ರಿಸಲ್ಟ್ ಬರ್ತಿದೆ ಅಂತಂದರೆ ನಮ್ಮ ಎಕ್ಸ್ಪೀರಿಯೆನ್ಸು ಕೂಡ ಮೆಚ್ಯೂರ್ ಆಗಿದೆ. ಎವ್ರಿ ಇಯರ್ ನಾವು ಅಪ್ಡೇಟೆಡ್ ಆಗಿರ್ತೀವಿ. ಹಾಗೆಯೇ ಒಳ್ಳೆ ಕ್ವಾಲಿಟಿ ಸ್ಟೂಡೆಂಟ್ಸು, ನ್ಯಾಷನಲ್ ಲಾ ಸ್ಕೂಲ್ ಆಗಿರ್ಬೋದು, IIT ಇರ್ಬೋದು, NIT ಸೂರತ್ಕಲ್ ಇರ್ಬೋದು, RV ಕಾಲೇಜ್ ಇರ್ಬೋದು, ಬೆಂಗಳೂರು ಮೆಡಿಕಲ್ ಕಾಲೇಜು, ಅವರೆಲ್ಲ ಬಂದು ಇನ್ಸೈಟ್ಸ್ನ ಸೇರ್ತಾರೆ. ಸೊ ಅವರು ಸೇರಿದಾಗ ಸರಿಯಾದ ಮಾರ್ಗದರ್ಶನ ನಾವು ಕೊಡ್ತಾ ಬಂದಿದ್ದೀವಿ. ಅದನ್ನು ಉಪಯೋಗಿಸ್ಕೊಳ್ಳೋ ಒಂದು ಬುದ್ಧಿಶಕ್ತಿ, ಸಾಮರ್ಥ್ಯ ಕೂಡ ಅವರಲ್ಲಿ ಇರಬೇಕು. ಎಲ್ಲರಿಗೂ ಮಾರ್ಗದರ್ಶನ ಸಿಗುತ್ತೆ, ಆದರೆ ಅದನ್ನು ಉಪಯೋಗಿಸ್ಕೊಳ್ಳೋಂಥ ಒಂದು ವ್ಯಕ್ತಿತ್ವ ಕೂಡ ಇರಬೇಕು. ಸೊ ಅದು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಇದು ಇನ್ನೂ ಮುಂದುವರಿತದೆ. ಮುಂದೊಂದು ದಿನ ಕರ್ನಾಟಕದಿಂದ 100 ಜನ UPSC ಟಾಪರ್ಸ್ ಆಗಬೇಕು ಅನ್ನೋದು ನಮ್ಮೊಂದು ಕನಸಿದೆ. ಅದು ಈಡೇರುತ್ತೆ ಅಂತ ನಾನು ಭಾವಿಸಿದ್ದೀನಿ, ಮತ್ತು ಈಡೇರಿಸ್ತೀವಿ ಅದನ್ನು. ಸರ್ ಈಗ ಬರ್ತೀವಿ ಒಂದು ಸ್ಟೂಡೆಂಟ್ಸ್ಗೆ ಈಗ ಇಂಪ್ರೂವ್ಸ್ ಆದರೆ ಅವ್ರ ಮೂಲಕ ಎಕ್ಸಾಂಪಲ್ ಕೊಡೋದಾದ್ರೆ ಏನಾಗ್ತದೆ ಸರ್? ಅಂದರೆ ಅವರ ಬೆಸ್ಟ್ ಅನ್ನು ಹಿಡ್ಕೊಂಡು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಒಂದು ಚಿಕ್ಕ ವಯಸ್ಸಿಂದನೇ ನಾವು ಈ ಜನರಲ್ ನಾಲೆಡ್ಜ್ ಓದೋದು ಅಂದರೆ ಬರೀ ಟೆಕ್ಸ್ಟ್ ಬುಕ್ಕು ನೋಟ್ಸ್ ಓದೋದಲ್ಲ, ಕ್ಲಾಸಲ್ಲಿ ಕೊಡೋದಷ್ಟೇ ಅಲ್ಲ, ಅದ್ರ ಆಚೆನೂ ಕೂಡ ನಾವು ಕ್ಯೂರಿಯಸ್ ಆಗಿರಬೇಕು, ಕುತೂಹಲಕಾರಿಯಾಗಿರಬೇಕು, ಕುತೂಹಲಿಗಳಾಗಿರಬೇಕು, ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೋಬೇಕು. ಎರಡನೇದು ನಮ್ಮ ವ್ಯಕ್ತಿತ್ವ ನಾವು ರೂಢಿಸ್ಕೋಬೇಕು. ಅಂದರೆ ಕಾನ್ಫಿಡೆನ್ಸ್, ಸ್ಟೇಜ್ ಮೇಲೆ ನಿಂತು ಮಾತಾಡೋದು, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ರೈಟಿಂಗ್ ಸ್ಕಿಲ್ಸ್ ಇರ್ಬೋದು, ಇದು ಭಾಳ ಇಂಪಾರ್ಟೆಂಟು. ಮೂರನೇದು ಕನ್ಸಿಸ್ಟೆನ್ಸಿ ಅಂತ, ಅಂದರೆ ಸೆಲ್ಫ್ ಡಿಸಿಪ್ಲಿನ್. ನಾವು ಒಂದು ಮಾಡೋ ಕೆಲಸನ ನಾವು ರೆಗ್ಯುಲರಾಗಿ ಯಾರ ಹತ್ರನೂ ಹೇಳಿಸ್ಕೊಳ್ಳೋದಂಗೆ ಸ್ವಂತ ಕೂತು ಸೆಲ್ಫ್ ಮೋಟಿವೇಟೆಡ್ ಆಗಿ ಮಾಡುವಂಥ ಒಂದು ವ್ಯಕ್ತಿತ್ವ ಬೆಳೆಸ್ಕೋಬೇಕು. ಸೊ ಇವು ಮೂರು ಭಾಳ ಸಹಾಯಕಾರಿ ಆಗುತ್ತೆ IAS ಎಕ್ಸಾಮಲ್ಲಿ ಪಾಸ್ ಮಾಡೋದಕ್ಕೆ. ಜೊತೆಗೆ ಒಳ್ಳೆ ವಿದ್ಯಾಸಂಸ್ಥೆಯಲ್ಲಿ ಓದಿದರೆ ಅದು ಒಂದು ಆ್ಯಡೆಡ್ ಅಡ್ವಾಂಟೇಜು. ಯಾಕಂದರೆ ನಿಮಗೆ ಒಳ್ಳೆ ಕ್ಯಾಂಪಸಲ್ಲಿ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ, ಒಳ್ಳೆ ಕಂಪನಿ ಸಿಗುತ್ತೆ, ಒಳ್ಳೆ ಆ್ಯಕ್ಟಿವಿಟೀಸ್ ಮಾಡಿ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕೆ ಒಂದು ಆಪ್ಷನ್ ಸಿಗುತ್ತೆ. ಸೊ ಇವೆಲ್ಲ ನಾವು ನೋಡೋವಂಥ ಒಳ್ಳೆ ಕ್ಯಾಂಡಿಡೇಟ್ಸ್ನಲ್ಲಿರುವಂಥ ಬ್ಯಾಕ್ಗ್ರೌಂಡ್ ಇರ್ಬೋದು, ಕೆಲವೊಂದು ಗುಣಲಕ್ಷಣಗಳು. ಸೊ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ 31 ಜನ ಟಾಪರ್ಸ್ ಬಂದಿದ್ದಾರೆ. ಅದರಲ್ಲಿ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಹತ್ರ ಮಾರ್ಗದರ್ಶನ ತೊಗೊಂಡ್ರಂಥವ್ರು, ಕ್ಲಾಸ್ ರೂಮ್ ಕೋಚಿಂಗ್ ತೊಗೊಂಡ್ರಂಥವ್ರು 22 ವಿದ್ಯಾರ್ಥಿಗಳು. ಸೊ ಅದು ಹೆಮ್ಮೆ ವಿಚಾರ. ಸೊ ಅದು ಸುಮಾರು 60% ಟಾಪರ್ಸ್ ಕರ್ನಾಟಕದಿಂದ ನಮ್ಮ ಸಂಸ್ಥೆಯಿಂದ ಪಾಸ್ ಆಗಿರೋದು. ಆ್ಯಂಡ್ ನಮ್ದು ಆಲ್ ಇಂಡಿಯಾ ಸಂಸ್ಥೆ ಆಗಿರೋದ್ರಿಂದ 31ರಲ್ಲಿ 22 ಜನ. 22 ಕರ್ನಾಟಕ ನಮ್ಮ ಇನ್ಸೈಟ್ಸ್ IAS ಸಂಸ್ಥೆಯಿಂದ ಕೋಚಿಂಗ್ ತಗೊಂಡು ಕ್ಲಾಸ್ ರೂಮ್ ಕೋಚಿಂಗ್ ಇರ್ಬೋದು, ಇಂಟರ್ವ್ಯೂ ಗೈಡೆನ್ಸು, ಟೆಸ್ಟ್ ಸೀರೀಸ್ ಎಲ್ಲದನ್ನ ತೊಗೊಂಡು ಪಾಸ್ ಆಗಿರೋದು. ಆಮೇಲೆ ನಮ್ದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್ ಡೆಲ್ಲಿನಲ್ಲೂ ಇದೆ, ಹೈದರಾಬಾದಲ್ಲೂ ಇದೆ, ಜಮ್ಮು ಕಾಶ್ಮೀರ್ನೂ ಇದೆ.
ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಆಲ್ಸೋ ನಮ್ಮದು ಮೋಸ್ಟ್ ವಿಸಿಟೆಡ್ ವೆಬ್ಸೈಟ್, ಕರೆಂಟ್ ಅಫೇರ್ಸು, ಕ್ವಿಜ್ ಅದಕ್ಕೆಲ್ಲ. ಅದನ್ನು ಎಲ್ಲ ಕಂಬೈನ್ ಮಾಡಿದರೆ ಮೋರ್ ದೆನ್ 200 ರ್ಯಾಂಕ್ಸ್ ಓವರ್ ಆಲ್. ಈ ವರ್ಷ ಬಂದಿರೋದ್ರಲ್ಲಿ 1009 ರ್ಯಾಂಕಲ್ಲಿ ಮೋರ್ ದೆನ್ 200 ರ್ಯಾಂಕ್ಸು ನಮ್ಮ ಇನ್ಸೈಟ್ಸ್ IAS ವೇರಿಯಸ್ ಕೋರ್ಸಸ್ ವೇರಿಯಸ್ ಬ್ರಾಂಚಸ್ಸಿಂದ ಬಂದಿರುವಂಥ ರ್ಯಾಂಕ್ಗಳು.